ಎಲ್ರಿಗೂ ನಮಸ್ತೆ. ನಾನಿವತ್ತು ಹಾಲು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದು ತುಂಬ ಟೇಸ್ಟು ಮತ್ತು ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸುಲಭವಾಗಿ ಮಾಡ್ಕೋಬೋದು. ಅದಕ್ಕಿಲ್ಲಿ ಸ್ವಲ್ಪ ಒಂದು ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ರವೆ ಹಾಕಿದ್ದೀನಿ. ರವೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಬಿಡೋಣ. ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾನಾದರೂ ಸೇರಿಸ್ಬೋದು. ಇಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕೋಣ. ಇಷ್ಟೇ, ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಸಕ್ಕರೆನೂ ಹಾಕ್ತಾಯಿದ್ದೀನಿ. ನಾವು ಉಪ್ಪು ಯಾವ ಥರ ಟೇಸ್ಟ್ ಬರೋಕ್ಕೆ ಹಾಕ್ತೀವೋ ಅದೇ ಥರ ಸಕ್ಕರೆನೂ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನು. ಇದಕ್ಕೆ ಒಂದು 2 ಸ್ಪೂನು ಎಣ್ಣೆ ಸೇರಿಸ್ಕೊಂಡ್ಬಿಡೋಣ. ಅಡುಗೆ ಎಣ್ಣೆನ ಒಂದು 2 ಸ್ಪೂನ್ ಹಾಕಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಬಿಟ್ಟು ಕಲಸೋಣ. ಇವಾಗ ಎಲ್ಲ ಸ್ವಲ್ಪ ಸ್ಮೂತಾಗಿ ಕಲಸಿದ್ದೀನಿ. ರವೆ ಇದೆಯಲ್ಲ ನೆಂದು ಕರೆಕ್ಟ್ ಆಗುತ್ತೆ. ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ. ರವೆ ನೆಂದು ಕರೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಕಲಿಸ್ಬೇಕಾದ್ರೂ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನೊಂದ್ಸಲ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು 15-20 ನಿಮಿಷ ನೆನೆ ಇಟ್ಬಿಟ್ಬಿಡೋಣ. ನಾವು ಒಂದು ಬಟ್ಲು ರವೆ ತೊಗೊಂಡ್ರೆ ಒಂದು 3/4 ಬಟ್ಲಿಗಿಂತ ಕಡಿಮೆ ಬೆಲ್ಲ ತೊಗೋಬೇಕಾಗುತ್ತೆ. ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರು ಸೇರಿಸೋಣ. ಒಂದು ಅರ್ಧ ಬಟ್ಲಿಗಿಂತ ಕಡಿಮೆ. ನಾವು ಕಾಯಲ್ಲಿ ಬೇರೆ ಹಾಕೋದ್ರಿಂದ ಇಷ್ಟು ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕುದ್ದಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಬಿಟ್ಬಿಟ್ಟು ಇವಾಗ ಸ್ವಲ್ಪ ಗಸಗಸೆ ಹುರ್ಕೊಳ್ಳೋಣ. ಗಸಗಸೆನ ಸ್ವಲ್ಪ ಹಾಕ್ಕೊಂಡು ಹುರಿಯೋಣ. ಸ್ವಲ್ಪ ಹುರಿಯೋಣ. ಗಸಗಸೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಹುರಿದಿದೆ. ಸಾಕಿಷ್ಟು ಹುರಿದ್ರೆ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಜಾರಿಗೆ ಹಾಕ್ಕೊಂಬಿಡೋಣ. ಇದು ಕಾಯಿ ರುಬ್ಬಿದ್ದೇನೆ ಜಾರು, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ತಿಕ್ಕ ಬರೋದಕ್ಕೆ. ಆಮೇಲೆ ಅಕ್ಕಿ ರುಬ್ಬೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ನೆನೆಸಿದ ಅಕ್ಕಿ ಆದರೆ ಇನ್ನೂ ಚೆನ್ನಾಗಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು 12-13 ಬಾದಾಮಿ ಇದೆ, 6-8 ಇದು ಗೋಡಂಬಿ ಇದೆ ಹಾಕಿಬಿಟ್ಟು, ಮತ್ತು ಇಲ್ಲಿ 4 ಏಲಕ್ಕಿ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು. ಇದು 5 ಏಲಕ್ಕಿ ಇದೆ, ಏಲಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೇ ಕಾಯಿ ತುರಿ ಹಾಕ್ಕೊಂಬಿಡೋಣ. ಮೊದಲೇ ನಾವು ಕಾಯಿ ಹಾಲು ಬೇಕಾದ್ರೆ ತಗೊಂಡು ಹಾಕ್ಬೋದು. ಕಾಯಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಾಯಿ ಹಾಲು ಬೇಕಾದ್ರೆ ತೆಗೆದು ಹಾಕ್ಬೋದು. ನಾನು ಇದೇ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ನಾವೇನು ಬೆಲ್ಲ ಕರಗಿಸಿದ್ವು ಅದನ್ನು ಸೋಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದಿದೆ. ಇನ್ನೂ ಸ್ವಲ್ಪ ಕುದಿ ಬರಲಿ ನಮಗೆ. ಇವಾಗ ರುಬ್ಬಿರೋ ಪೇಸ್ಟ್ ಹಾಕೊಂಬಿಡೋಣ. ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ. ಸ್ವಲ್ಪ ತಿಕ್ಕಾಗ್ತಾಯಿದೆ. ತಿಕ್ಕಾಗಿದ್ದಷ್ಟು ಚೆನ್ನಾಗಿ ನಾವು ಅಕ್ಕಿ ಹಿಟ್ಟು ಹಾಕೋದೆ ಅದಕ್ಕೋಸ್ಕರ ತುಂಬ ತಿಕ್ಕ ಬರಲಿ ಅಂತ. ಇದು ಸ್ವಲ್ಪ ನಮಗೆ ಕುದಿಲಿ. ಮೊದಲೇ ಬೆಲ್ಲದನ್ನು ನೀರು ಚೆನ್ನಾಗಿ ಕುದಿಸಿದ್ವಿ ನಾವು, ಬೆಲ್ಲದ ವಾಸನೆ ಹೋಗೋವರೆಗೂ. ಇವಾಗ ಇದು ನಮಗೆ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ನೋಡಿ ಎಷ್ಟು ತಿಕ್ಕ ಬಂದಿದೆ, ಕುದಿಯೋಕ್ಕೆ ಶುರು ಮಾಡಿದೆ. ನಾವು ಬೆಲ್ಲದ ವಾಸನೆ ಹೋಗೋವರೆಗೂ ಮೊದಲೇ ಬೆಲ್ಲ ಕುದಿಸಿದ್ವಿ. ನಾವು ಏನೇ ಬಾದಾಮಿ ಕಾಯಲ್ಲಿ ಹಾಕಿದರೂ ಇಷ್ಟು ಗಟ್ಟಿ ಬರೋಲ್ಲ. ಸ್ವಲ್ಪ ಹಾಕಿ ನೆನೆಸಿ ಹಾಕಿರೋಂಥ ಅಕ್ಕಿ ಹಿಟ್ಟಿತ್ತು ಹಾಕಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಈ ಲೆವೆಲಿಗೆ ತಿಕ್ಕಾಗಿರ್ಬೇಕು. ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ, ಪೂರಿಗೆಲ್ಲ ಹಿಡಿಯುತ್ತೆ. ಇವಾಗ ಸಾಕು. ತುಂಬ ಹಾಕಿದ ಮೇಲೆ ತುಂಬ ಏನು ಕುದಿಸೋದು ಬೇಡ. ಇವಾಗ ಒಂದು 2-3 ಕುದ್ದಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಹಿಟ್ಟು ನೆಂದಿದೆ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಬಿಡೋಣ. ಎಲ್ಲ ನಾದಿದ್ದೀನಿ. ನಾನು ಇದಕ್ಕೆ ಹಿಟ್ಟಿಗೂ ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ. ಹಿಂಗೆ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಇವಾಗ ನಾವು ಪೂರಿ ಹಿಟ್ಟಿನ ಅದಕ್ಕೆ ಬಿಲ್ಲೆ ಮಾಡ್ಕೊಂಬಿಡೋಣ. ಎಷ್ಟೆಷ್ಟು ಚಿಕ್ಕ ಬೇಕಾದ್ರೆ ಚಿಕ್ಕವು, ಸ್ವಲ್ಪ ದೊಡ್ಡವು ಬೇಕಾದ್ರೆ ದೊಡ್ಡವು. ಈ ಥರ ಬಿಲ್ಲೆ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆನೇ ಹಾಕ್ಯಂಡು, ಹಿಟ್ಟು ಬೇಕಾದ್ರೆ ಹಾಕ್ಯಂಡು ಉದ್ಬೋದು. ಎಣ್ಣೆ ಹಾಕ್ಯಂಡು ಹಿಟ್ಟು ಹಾಕಿದರೆ ಎಣ್ಣೆ ಎಲ್ಲ ಇದಾಗುತ್ತೆ. ಉದ್ದೋಣ ತೆಳ್ಳಗೆ, ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಉದ್ದೋಣ. ಇವಾಗ ತೆಳ್ಳಗೆ ಉದ್ದಿದ್ದೀನಿ. ಇದು ನಮಗೆ ಉಬ್ಬಬಾರ್ದು, ಹಾಗೇ ಗರಿ ಅನ್ನಂಗೆ ಕರಿಬೇಕು. 1-2 ಹತ್ರ
ಹೋಲ್ ಮಾಡೋಣ. ಇವಾಗ ಎಣ್ಣೆ ಕಾದಿದೆ, ಹಾಕೋಣ. ಹಾಕ್ಬಿಟ್ಟು ಕರಿಯೋಣ. ಉಪ್ಪದೇನು ಬೇಡ ನಮಗೆ ಪೂರಿ. ಎರಡು ಸೈಡು ಗರಿ ಗರಿ ಅನ್ನಂಗೆ ಕರ್ಕೊಂಬಿಡೋಣ. ತುಂಬ ಕೆಂಪಗೇನು ಬೇಡ, ಒಟ್ಟಾರೆ ಗರಿ ಗರಿ ಅನ್ನಂಗೆ ಕರಿಯೋಣ. ಅದಕ್ಕೆ ಕರಿಯೋಣ, ಎಲ್ಲವನ್ನು ಪೂರಿನ ಕರ್ಕೊಂಬಿಡೋಣ. ಇವಾಗ ನಾನು ಅದಕ್ಕೇ ಗರಿ ಗರಿ ರೋಸ್ಟಾಗೆಲ್ಲ ಒಟ್ಟಾರೆ ತುಂಬ ಚೆನ್ನಾಗಿ ಕರಿಬೇಕು. ಮೆತ್ತಗೆ ಅಂದರೆ ಅಲ್ಲ, ಒಟ್ಟು ರೋಸ್ಟಾಗೇ ಕರಿಬೇಕು, ಒಟ್ಟು ಉಬ್ಬಬಾರ್ದು. ಪೂರಿ ಚೆನ್ನಾಗಿ ಕರೆದಿದೆ ಇದು. ಇವಾಗ ಒಂದು ಪ್ಲೇಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಪೂರಿ ಹಾಕ್ಕೊಂಬಿಟ್ಟು ನಾವೇನು ಕಾಯಿ ಹಾಲು ರೆಡಿ ಮಾಡಿದ್ವು ಅದನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಮೇಲೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಸ್ವೀಟ್ ತುಂಬ ಪರ್ಫೆಕ್ಟ್ ಆಗಿದೆ, ತುಂಬ ಅದ್ಭುತ ರುಚಿಯಾಗಿರುತ್ತೆ. ಇದ್ರ ಮೇಲೆ ಮತ್ತೆ ಬೇಕಾದ್ರೆ ಡ್ರೈ ಫ್ರೂಟ್ಸು ಹಾಕ್ಕೋಬೋದು. ಇವತ್ತು ಮಾಡಿದ್ರೆ ನಾಳೆ ತಿನ್ನಕ್ಕಂತ ಈ ಹಾಲು, ಕಾಯಿ ಹಾಲು ತುಂಬ ಚೆನ್ನಾಗಾಗುತ್ತೆ. ಬೆಳಗ್ಗೆ ಒಂದು ಸಲ ಬಿಸಿ ಮಾಡ್ಕೊಂಬಿಟ್ರೆ ಅತಿ ಅದ್ಭುತ ಟೇಸ್ಟ್ ಇದು. ಇದು ತುಂಬ ಹಳೆಯ ಕಾಲದ ರೆಸಿಪಿ ಇದು. ಹಾಗಾಗಿ ನಾವೇನು ಅಕ್ಕಿ ಸ್ವಲ್ಪ ನೆನೆಸಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅಕ್ಕಿ ಹಾಲು ಬರೀ ಬಾದಾಮಿ ಕಾಯಿ ಹಾಲಿಗಿಂತ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಕ್ಕಿ ನೆನೆಸಾಕ್ಬಿಟ್ರೆ ಅದ್ಭುತ ಟೇಸ್ಟು. ಇದಕ್ಕೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ತಿಂತಾಯಿದ್ರೆ ಅದು ಸ್ವರ್ಗ. ಮತ್ತು ಹಳೆ ಕಾಲದ ರೆಸಿಪಿ ಬೇರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.